ಕಾಂಗ್ರೆಸ್ ಸರ್ಕಾರ ಮೊನ್ನೆ 20ನೇ ತಾರೀಕಿಗೆ ತನ್ನ 1 ವರ್ಷದ ಸರ್ಕಾರದ ಸಂಭ್ರಮವನ್ನು ಆಚರಿಸಿಕೊಂಡಿತ್ತು. ಈಗ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ವಿಭಿನ್ನ ಅಂಕಪಟ್ಟಿಯನ್ನು ಕೊಟ್ಟಿದೆ ಬಿಜೆಪಿ. 1 ವರ್ಷದ ಸಾಧನೆ, ಗ್ಯಾರಂಟಿ ಯೋಜನೆಗಳು ಅಂತ ಕಾಂಗ್ರೆಸ್ ಹೇಳ್ಕೊಳ್ತಾ ಇದ್ರೆ ಬಿಜೆಪಿ ಒಂದು ವಿಭಿನ್ನ ಅಂಕಪಟ್ಟಿಯನ್ನ ರಿಲೀಸ್ ಮಾಡಿದೆ. ಸರ್ಕಾರದ ಸಾಧನೆಯ ಅಂಕಪಟ್ಟಿಯನ್ನ ರಿಲೀಸ್ ಮಾಡಿ ಬಿಜೆಪಿ ವ್ಯಂಗ್ಯವಾಡಿದೆ. ಸ್ಕೂಲ್ಗಳಲ್ಲಿ ಕೊಡೋ ರೀತಿಯಲ್ಲೇ ಗ್ರೇಡ್ ಕೊಟ್ಟು ಲೇವಡಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಈ ಅಂಕಪಟ್ಟಿಯನ್ನು ರಿಲೀಸ್ ಮಾಡಿರೋದು. ಆ ಅಂಕಪಟ್ಟಿಯ ಒಂದಿಷ್ಟು ಪ್ರಮುಖ ಅಂಶಗಳು: ಉದ್ಯೋಗ ಸೃಷ್ಟಿ ಡಿ ಗ್ರೇಡು, ರಕ್ಷಣಾ ಪರೀಕ್ಷೆ ಸಿ ಗ್ರೇಡು, ಆರೋಗ್ಯ ಪರೀಕ್ಷೆ ಸಿ ಗ್ರೇಡು, ಆರ್ಥಿಕ ಪರೀಕ್ಷೆ ಎಫ್ ಗ್ರೇಡು ಅಂದ್ರೆ ಫೇಲು ಅಂತ, ಮಹಿಳಾ ಸುರಕ್ಷತೆ ಸಿ, ಸ್ಟೋರಿ ಟೆಲ್ಲಿಂಗ್ A++, ಫೈನಲ್ ಗ್ರೇಡ್ ಡಿ ಅಂತ ಬಿಜೆಪಿ ಕಾರ್ಯಕರ್ತರು ವ್ಯಂಗ್ಯ ಮಾಡಿದ್ದಾರೆ. ನಂಬಿ ಮತ ಹಾಕಿದ ಮತದಾರರ ಕಿವಿಗೆ ಹೂವ ಇಟ್ಟಿದ್ದೀರಿ ಅಂತ ಟೀಕೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಈ ವಿಭಿನ್ನ ಮಾಸ್ ಕಾರ್ಡ್ ಅನ್ನು ರಿಲೀಸ್ ಮಾಡಲಾಗಿದೆ. ಆ ಮಾಸ್ ಕಾರ್ಡ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ರಿಪೋರ್ಟ್ ಕಾರ್ಡ್: ಕರ್ನಾಟಕ ಪೀಪಲ್ಸ್ ಕೋಆಪರೇಟಿವ್, ಎಂಪ್ಲಾಯ್ಮೆಂಟ್ ಡಿ ಗ್ರೇಡ್, ಡಿಫೆನ್ಸ್ ಸಿ, ಹೆಲ್ತ್ ಕೇರ್ ಫೇಲ್, ಎಕನಾಮಿಕ್ಸ್ ಫೇಲ್, ವಿಮೆನ್ ಸೇಫ್ಟಿ ಸಿ, ಸ್ಟೋರಿ ಟೆಲ್ಲಿಂಗ್ A++, ದ ಸ್ಟೂಡೆಂಟ್ ಇಸ್ ಹೈಲಿ ಪ್ರೊಫಿಷಿಯಂಟ್ ಎಟ್ ಸ್ಟೋರಿ ಟೆಲ್ಲಿಂಗ್. ಕೊನೆಯದಾಗಿ ಫೈನಲ್ ಗ್ರೇಡ್ ಡಿ ಅನ್ನೋದನ್ನು ಇಲ್ಲಿ ಅಂದರೆ ಸಾಮಾಜಿಕ ಜಾಲತಾಣ ಮತ್ತು ಪೋಸ್ಟರ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಸ್ಕೂಲ್ ಮಾಸ್ ಕಾರ್ಡ್ ಹೇಗಿರುತ್ತೋ ಅದೇ ರೀತಿಯಲ್ಲಿ ಒಂದು ರೆಡಿ ಮಾಡಿ ವ್ಯಂಗ್ಯವಾಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ರಾಜ್ಯದಲ್ಲಿ ಮಹಿಳಾ ಸೇಫ್ಟಿ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ, ಹಾಗಾಗಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆ ಸಿ ಅನ್ನೋ ರೀತಿಯಲ್ಲಿ ಅವರು ಬರೆದುಕೊಂಡಿದ್ದಾರೆ. ಜೊತೆಗೆ ಆರೋಗ್ಯದಲ್ಲಿ ಸಿ, ಆರ್ಥಿಕ ಪರೀಕ್ಷೆಯಲ್ಲಿ ಎಫ್, ಆರ್ಥಿಕ ನಿರ್ವಹಣೆಯಲ್ಲಿ ಸರ್ಕಾರ ಫೇಲ್ ಆಗಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಾಲಕೃಷ್ಣ, ವಿಭಿನ್ನವಾಗಿದೆ ಇದು ಸರ್ಕಾರದ ವಿರುದ್ಧ ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್. ಏನು ಇದರ ಕಂಟೆಂಟ್? ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅಧಿಕಾರಕ್ಕೆ ಬಂದು 1 ವರ್ಷ ಪೂರೈಸಿದೆ. ಈ 1 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳೇನು ಅನ್ನೋ ಚಿತ್ರಣನ ಬಿಜೆಪಿಗರು ಒಂದು ಎತ್ತಿ ಹಿಡಿದಿರುವಂತದ್ದು. ಏನು ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಈ ಒಂದು ಮಾರ್ಕ್ಸ್ ಕಾರ್ಡ್ ನ ಬಿಡುಗಡೆ ಮಾಡಿರುವಂತದ್ದು. ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲಾ ಇಲಾಖೆಗಳಲ್ಲಿ ಯಾವುದೇ ಇಲಾಖೆ ತಗೋಬಹುದು, ಯಾವ ಇಲಾಖೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿಲ್ಲ ಅನ್ನೋದನ್ನು ಕೂಡ ಒಂದು ಮಾರ್ಕ್ಸ್ ಕಾರ್ಡ್ ರೀತಿ ಮಾಡಿ ಬಿಜೆಪಿಗರು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರೋದು ಮತ್ತೆ ಪೋಸ್ಟರ್ ನ ಬಿಡುಗಡೆ ಮಾಡಿರುವಂತದ್ದು. ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಯಾರನ್ನೂ ಕೂಡ ಇಲ್ಲಿವರೆಗೂ ಕೂಡ ಗಮನಿಸಿಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೈಗೊಂಡಿಲ್ಲ, ಯಾವುದೇ ಇಲಾಖೆಗಳನ್ನ ತಗೋಬಹುದು, ಎಲ್ಲಾ ಇಲಾಖೆಯಲ್ಲೂ ಕೂಡ ಡಿ, ಎಫ್, ಈ ತರ ಗ್ರೇಡ್ಗಳನ್ನ ಕೊಟ್ಕೊಂಡು ಹೋಗ್ತಾ ಇರುವಂತದ್ದು. ಈ ಒಂದು ಕಾಂಗ್ರೆಸ್ ಸರ್ಕಾರನ ಅಣಕು ಮಾಡದಂತ ರೀತಿಯಲ್ಲಿ ಬಿಜೆಪಿಗಳು ಇದೊಂದು ಕೆಲಸ ಮಾಡಿರುವಂತದ್ದು. ಮತ್ತೆ ಯಾವುದೇ ಒಂದು ಇಲಾಖೆಗಳಲ್ಲೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಕಾಣದೇ ಇರುವಂತದ್ದು, ಮಹಿಳಾ ಸುರಕ್ಷತೆ ಇರ್ಬೋದು, ಮತ್ತೆ ಏನ್ ಭದ್ರತೆ ಇರ್ಬೋದು, ಯಾವುದೇ ಒಂದು ಇಲಾಖೆ ತಗೊಂಡ್ರು ಕೂಡ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಫೇಲ್ ಆಗಿದೆ ಅಂತಾನೆ ಕೂಡ ಹೇಳ್ತಾ ಇರುವಂತದ್ದು. ಕೊನೆಯ ಎಲ್ಲಾ ಗ್ರೇಡ್ಗಳನ್ನು ಕೊಟ್ಕೊಂಡ್ಬಂದು ಕೊನೆಯಲ್ಲಿ ಡಿ ಗ್ರೇಡ್ ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಅಂದ್ರೆ ಅದು ಫೇಲ್ ಅಂತಾನೆ ಅರ್ಥ. ಈ ಒಂದು ಸರ್ಕಾರ ಈವರೆಗೂ ಕೂಡ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ, ಸಂಪೂರ್ಣ ವಿಫಲವಾಗಿದೆ ಅಂತಾನೂ ಕೂಡ ಬಿಜೆಪಿಗರು ಇದರಲ್ಲಿ ಒಂದು ಏನು ಒಂದು ಅಣಕು ಮಾಡಿದಂತ ರೀತಿಯಲ್ಲಿ ಮಾಡಿರುವಂತದ್ದು. ಥ್ಯಾಂಕ್ ಯು ಬಾಲಕೃಷ್ಣ ಮಾಹಿತಿಗೆ.